ಹೇಳಿ. ಕರ್ಣ, ನಾನು ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಪ್ಪ. ಪರವಾಗಿಲ್ಲ, ಏನು ವಿಷಯ ಅಂತ ಹೇಳಿ. ಹೆಣ್ಣು ಮಕ್ಕಳು ಬದುಕು ಸೆರಗು ಕಟ್ಟಿರೋ ಕೆಂಡ ಥರ ಅಂತ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲಪ್ಪ. ಈಗ ನೀನೇ ನೋಡಿದ್ಯಲ್ಲ, ಅವರೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅಂತ. ಬಟ್ ಅದು ಯಾವುದು ನಿಜ ಅಲ್ಲ ಅಲ್ವಾ ಅಜ್ಜಿ? ಅದು ನಿಜ ಅಲ್ಲ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ನಮ್ಮ ಕುಟುಂಬದವ್ರಿಗೆಲ್ರಿಗೂ ಗೊತ್ತು. ಆದರೆ ನಾವು ಬದುಕ್ತಾ ಇರೋ ಸಮಾಜದಲ್ಲಿರೋ ಈ 4 ಜನಕ್ಕೆ ಅದು ಗೊತ್ತಿಲ್ವಲ್ಲಪ್ಪ. ಈ ಸಮಾಜದಲ್ಲಿ ನಾವು ಎಷ್ಟು ಜನನ್ನ ನಂಬ್ಸೋಕ್ಕಾಗುತ್ತೆ ನೀನೇ ಹೇಳು. ನನಗೆ ನನ್ನ ಜೀವನ ಮುಗಿತಾ ಬಂತು, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದರೆ ನಮ್ಮ ನಿಧಿ ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಲೇಬೇಕಲ್ವಾ ಕರ್ಣ? ನಿಮ್ಮ ಮಾತಿನ ಅರ್ಥ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀನು ನೊಂದ್ಕೋಬೇಡ. ನಾಳೆಯಿಂದ ನೀನು ನಮ್ಮ ಮನೆಗೆ ಬರಬೇಡಪ್ಪ. ಅದರಲ್ಲೂ ನಿಧಿಗೆ ಸಹಾಯ ಮಾಡೋಕೆ ಅಂತ ಖಂಡಿತ ಬರಬೇಡ. ಹೀಗೆಲ್ಲ ಹೇಳೋದಕ್ಕೆ ನನ್ನ ಮನ್ಸಿಗೆ ತುಂಬಾ ನೋವಾಗುತ್ತೆ ಕರ್ಣ. ನಮ್ಮ ಬದುಕು ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣನೇ ನೀನು ಕಣಪ್ಪ. ನಾನು ಎಷ್ಟೇ ಜನ್ಮ ಎತ್ತು ಬಂದ್ರು ಆ ಋಣ ತೀರ್ಸಕ್ಕಾಗಲ್ಲ. ಆದ್ರೆ ನಿಧಿ ಜೊತೆಗೆ ನನಗೆ ನಿನ್ನ ಗೌರವನೂ ಕಾಪಾಡೋ ಹೊಣೆಗಾರಿಕೆ ಇದೆ ಕಣೋ. ಆದ್ರೆ ಅಜ್ಜಿ, ನೀವು ಯಾವುದೋ 300 ಮಾತಿಗೆ ಬೆಲೆ ಕೊಟ್ಟಂಗಾಗಲ್ವಾ? ನಾನು ನಮ್ಮೆಲ್ಲರೂ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕರ್ಣ. ಜನ ಮಾತಾಡೋಕ್ ಶುರು ಮಾಡಿದ್ದಕ್ಕೆ ಸೀತೆ ಅಂತ ಪತಿವ್ರತೆ ಕಾಡಿಗೆ ಹೋಗೋ ಆಗಾಯ್ತು. ಇನ್ನು ಸಾಮಾನ್ಯ ಜನರು ನಾವು ನಮ್ಮ ಪಾಡೇನು ಹೇಳು? ನಿಧಿ ಮರ್ಯಾದೆ ಕಾಪಾಡೋದಕ್ಕೆ ಇದು ಒಂದು ಉಪಕಾರ ಮಾಡು ಅಂತ ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ದೊಡ್ಡವರು, ಪ್ಲೀಸ್ ನೀವು ಕೈ ಮುಗಿಬೇಡಿ. ಸರಿ, ನೀವು ಹೇಳ್ದಂಗೆ ಆಗಲಿ. ಇನ್ಮೇಲೆ ಬರಲ್ಲ. ಹಾಗೇನಾದ್ರೂ ಬರೋ ಹಾಗಿದ್ರೆ ನಿತ್ಯನ ಜೊತೆಲಿ ಕರ್ಕೊಂಡ್ ಬಾ. ಇನ್ನೇನೇ ಹೇಳೋದಿದ್ರು ನನಗೆ ಫೋನ್ ಮಾಡು, ಆಯ್ತಾ? ಸರಿ. ನಿನ್ನಂಥ ಒಳ್ಳೆ ಮನಸ್ಸಿನ ಹುಡುಗನಿಗೆ ಈ ಥರ ಎಲ್ಲ ಹೇಳೋದಕ್ಕೆ ನನ್ನ ಮನಸ್ಸು ತುಂಬ ದುಃಖ ಆಗ್ತಿದೆ ಕರ್ಣ. ನನಗೆ ಕ್ಷಮಿಸ್ಬಿಡಪ್ಪ.